ಹಲೋ ಫ್ರೆಂಡ್ಸ್, ಆರೋಗ್ಯವಾಗಿ ಇರೋಕೆ ಪೌಷ್ಟಿಕತೆ ಜಾಸ್ತಿ ಇರುವಂತ ಆಹಾರವನ್ನು ತಗೋಬೇಕು. ಅದಕ್ಕಾಗಿ ಸ್ವಲ್ಪ ಖರ್ಚು ಮಾಡ್ಬೇಕಾಗಿರತ್ತೆ. ಆದ್ರೆ ಕಮ್ಮಿ ಖರ್ಚಲ್ಲಿ ಎಷ್ಟೋ ತರದ ಪೌಷ್ಟಿಕೆಯನ್ನು ಕೊಡುವಂತ ಒಂದು ಅದ್ಭುತವಾದ ಆಹಾರ ಇದೆ. ಅದೇ ಅಗಸೆ ಬೀಜ. ನಿಮಗ್ ಗೊತ್ತಿದೆಯಾ? ಅಗಸೆ ಬೀಜದಲ್ಲಿ ಸುಮಾರು ಪೌಷ್ಟಿಕತೆ ಎಲ್ಲ ದಾಕೊಂಡಿದೆ. ಇದರಿಂದ ನಾವು ಸುಮಾರು ಪ್ರಯೋಜನಗಳನ್ನ ಪಡೆಯಬಹುದು. ಅಗಸೆ ಬೀಜ ಬ್ರೌನ್ ಮತ್ತು ಗೋಲ್ಡನ್ 2 ಕಲರ್ಸ್ ಅಲ್ಲಿ ಸಿಗತ್ತೆ. ಎರಡರಲ್ಲೂ ಸಮಾನವಾದ ಪೌಷ್ಟಿಕತೆ ಸಿಗತ್ತೆ. ಬರೇ ಒಂದು ಸರ್ವಿಂಗ್ ಇಂದಾನೆ ಇದು ಮುಖ್ಯವಾದ ವಿಟಮಿನ್ಸ್ ಮತ್ತು ಮಿನರಲ್ಸ್ ನ ಜೊತೆನೆ ಪ್ರೋಟೀನ್, ಫೈಬರ್ ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದನ್ನು ಒಳ್ಳೆಯ ಮೋತಾದಲ್ಲಿ ಕೊಡುತ್ತೆ. ಹಾರ್ಟಿನ ಆರೋಗ್ಯಕ್ಕೆ, ಮುಖ್ಯವಾಗಿ ದೀರ್ಘಕಾಲಿಕ ಅನಾರೋಗ್ಯವನ್ನು ದೂರವಾಗಿ ಇಟ್ಕೊಳ್ಳಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ತುಂಬಾನೇ ಮುಖ್ಯ. ಅಗಸೆ ಬೀಜದಲ್ಲಿ ಲಿಗ್ನಾನ್ಸ್ ಅನ್ನೋ ಆಂಟಿ ಆಕ್ಸಿಡೆಂಟ್ಸ್ ಪುಷ್ಕಳವಾಗಿ ಇರುತ್ತೆ. ಈ ಶಕ್ತಿವಂತವಾದ ಆಂಟಿ ಆಕ್ಸಿಡೆಂಟ್ಸ್ ಕ್ಯಾನ್ಸರ್ ನಿರೋಧಕ ಲಕ್ಷಣಗಳನ್ನೆಲ್ಲ ಕಲಿಗಿರುತ್ತೆ. ಇದರ ಪ್ರತ್ಯೇಕತೆ ಏನು ಅಂದ್ರೆ, ಬೇರೆ ಪ್ಲಾಂಟ್ ಕೊಡುವಂತ ಆಹಾರಗಳಿಂದ ಇದರಲ್ಲಿ ಎಷ್ಟೋ ಪಾಲು ಲಿಗ್ನಾನ್ ಜಾಸ್ತಿಯಾಗಿ ಸಿಗುತ್ತೆ. ಆದ್ದರಿಂದ ಇದನ್ನು ತಗೊಳ್ಳೋದ್ರಿಂದ ಕ್ಯಾನ್ಸರ್ ತರದ ದೀರ್ಘಕಾಲಿಕ ವ್ಯಾಧಿಯನ್ನು ನಿವಾರಿಸಿ ನಾವು ಆರೋಗ್ಯವಾಗಿ ಜೀವಿಸಬಹುದು. ಅಗಸೆ ಬೀಜ ತಗೊಳ್ಳೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಬರೋದು ಕಮ್ಮಿಯಾಗತ್ತೆ ಅಂತ, ಮುಖ್ಯವಾಗಿ ಮೆನ್ಸಸ್ ಸ್ಟಾಪ್ ಆದ ಮಹಿಳೆಯಲ್ಲಿ ಇದರ ಪ್ರಭಾವ ಜಾಸ್ತಿಯಾಗಿರತ್ತೆ ಅಂತ ಕೆಲವು ಅಧ್ಯಯನಗಳು ಹೇಳ್ತಾ ಇವೆ. ಈ ಮಧ್ಯಕಾಲದಲ್ಲಿ ಮಲಬದ್ಧಕ ಸಮಸ್ಯೆ ಆಗಾಗ ಕೇಳ್ತಾನೆ ಇದ್ವಿ. ಅದಕ್ಕೆ ಫೈಬರ್ ಲೋಪಿಸಿದಂತ ಆಹಾರ ತಗೊಳ್ಳೋದು ಕೂಡ ಒಂದು ಪ್ರಧಾನ ಕಾರಣ. ಒಂದ್ ವೇಳೆ ನೀವು ಈ ಸಮಸ್ಯೆಯಿಂದ ಬಾಧಪಡ್ತಾ ಇದ್ರೆ ನಿಮಗೆ ಅಗಸೆ ಬೀಜ ಒಂದು ಒಳ್ಳೆಯ ಮಾರ್ಗ. ಯಾಕಂದ್ರೆ ಅಗಸೆ ಬೀಜ ಅಲ್ಲಿ ಫೈಬರ್ ಜಾಸ್ತಿಯಾಗಿರುತ್ತೆ. ಬರೀ 1 ಟೇಬಲ್ ಸ್ಪೂನ್ ಅಥವಾ 7 ಗ್ರಾಮ್ಸ್ ಅಗಸೆ ಬೀಜ ಅಲ್ಲಿ 2 ಗ್ರಾಮ್ಸ್ ಫೈಬರ್ ಇರುತ್ತೆ. ಇದು ಗಂಡಸರಿಗೆ ಹೆಂಗಸರಿಗೆ ಶಿಫಾರಸು ಮಾಡಿದ್ರಾದ್ರೂ ಪ್ರತಿದಿನದ ಮೊತಾದಿನಲ್ಲಿ 5% ಅಥವಾ 8% ಅಂತ ಅಧ್ಯಯನಗಳು ಹೇಳ್ತಾ ಇವೆ. ಅಗಸೆ ಬೀಜ ಅಲ್ಲಿ 2 ತರದ ಫೈಬರ್ಸ್ ಇದೆ. ಒಂದು ಸಾಲ್ಯುಬಲ್, ಇನ್ನು ಇನ್ಸಾಲ್ಯುಬಲ್. ಇದು ಗಟ್ ಆರೋಗ್ಯಕ್ಕೆ ಉಪಯೋಗವಾಗುತ್ತೆ ಮತ್ತು ಕರುಳು ಸರಿಯಾಗಿ ಕೆಲಸ ಮಾಡೋ ತರ ಮಾಡತ್ತೆ. ಕೂದಲುದುರೋ ಸಮಸ್ಯೆಯಿಂದ ನೋಡಿದ್ರೆ ಎಲ್ರೂ ಬಾಧೆ ಪಡ್ತಾನೆ ಇದ್ದಾರೆ. ಕೂದಲ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕೆ ಮತ್ತು ಆರೋಗ್ಯವಾಗಿ ಇರೋಕೆ ಅಗಸೆ ಬೀಜ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಇದರಲ್ಲಿರುವಂತ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕೊಲೆಜನ್ ಉತ್ಪತ್ತಿ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಅದರಿಂದ ಈ ಹೇರ್ ಸ್ಟ್ರಾಂಗ್ ಆಗಿರೋ ತರ ಅದು ನೋಡ್ಕೊಳ್ಳುತ್ತೆ. ಹೇರ್ ಫಾಲಿಕಲ್ಸ್ ಆರೋಗ್ಯವಾಗಿ ಇರುವಾಗ ಕೂದಲು ಬಲವಾಗಿ ಮತ್ತು ತೋರವಾಗಿ ಆಗತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ವಿಟಮಿನ್ ಬಿ ಕೂಡ ಜಾಸ್ತಿ ಇರತ್ತೆ. ಫಲಿತವಾಗಿ ಇದು ಕೂದಲನ್ನ ಬಲಪಡಿಸತ್ತೆ, ಡ್ರೈ ಆಗದ ತರ ನೋಡ್ಕೊಳ್ಳುತ್ತೆ ಮತ್ತು ಕೂದಲನ್ನ ಸಿಲ್ಕಿಯಾಗಿ ಶೈನ್ ಆಗೋ ತರ ಮಾಡುತ್ತೆ. ಅಗಸೆ ಬೀಜನ್ನು ಹಾಗೆ ತಿನ್ನದೆ ಫ್ರೈ ಮಾಡಿ ಪೌಡರ್ ತರ ತಗೊಳ್ಳೋದು ಒಳ್ಳೇದು. ಮುಖ್ಯವಾಗಿ ಅದನ್ನ ಫ್ರೈ ಮಾಡುವಾಗ ಅದರಲ್ಲಿರುವಂತ ಹಾನಿಕರವಾದ ಫೈಟಿಕ್ ಆಸಿಡ್ ತೊಲಗಿ ಹೋಗುತ್ತೆ. ಅಥವಾ ಇದನ್ನು ನೀರಲ್ಲಿ ಬದಲಿಸಿ ಮೊಳಕೆ ಬಂದ್ಮೇಲೆ ಕೂಡ ತಿನ್ನಬಹುದು. ಈ ಜಾಗ್ರತೆಗಳನ್ನೆಲ್ಲ ಪಾಟಿಸ್ತಾ ಅಗಸೆ ಬೀಜ ಕೊಡುವಂತ ಪ್ರಯೋಜನಗಳನ್ನೆಲ್ಲ ನಾವು ಪಡೆಯಬಹುದು. ಗಮನಿಸಿ, ಈ ವಿಡಿಯೋದಲ್ಲಿ ಕೊಟ್ಟಿರುವಂತ ಸಮಾಚಾರ ಯಾವುದೇ ವೈದ್ಯ ಚಿಕಿತ್ಸೆಗೆ ಪ್ರತ್ಯಾಮ್ನಾಯ ಅಲ್ಲ. ಹಾಗೆ ನಿಮ್ಮ ಆರೋಗ್ಯದ ಪರಿಸ್ಥಿತಿಯ ಪ್ರಕಾರ ವೈದ್ಯರ ಹತ್ರ ಮಾತಾಡಿ ಈ ಸಲಹೆಗಳನ್ನ ಪಾಟಿಸಬೇಕು ಅಂತ ಮರಿಬಾರದು.